ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಿಗಿನರ್ಸ್ಗೆ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸ್ಕಿನ್ ಕೇರ್ನ ಹೇಳ್ಕೊಡ್ತೀನಿ. ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಇದ್ದರೆ ನೀವು ಆರಾಮಾಗಿ ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೋಬೋದು. ನಿಮ್ಗೆ ಏನು ಬೇಸಿಕ್ ಸ್ಕಿನ್ ಕೇರ್ ಬಗ್ಗೆ ಗೊತ್ತೇ ಇಲ್ಲ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಸ್ಕಿನ್ ಕೇರ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಎಲ್ಲ ನಿಮಗೆ ಡೌಟ್ಸ್ ಇದ್ದರೆ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ತುಂಬಾ ಸಿಂಪಲ್ ಆಗಿ ಆಲ್ಮೋಸ್ಟ್ 6 ಸ್ಟೆಪ್ಸಲ್ಲಿ 6 ಪ್ರಾಡಕ್ಟ್ಸ್ನ ಇಟ್ಕೊಂಡು ಹೇಗೆ ನಿಮ್ಮ ಸಿಂಪಲ್ ಸ್ಕಿನ್ ಕೇರ್ನ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಫೇಸ್ ವಾಶ್ನ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಮಾಮೂಲಿ ಸೋಪಿಂದ ಕೂಡ ನೀವು ಫೇಸ್ ವಾಶ್ ಮಾಡ್ಬೋದು. ನಾನು ಕೆಲವೊಮ್ಮೆ ಏನು ಅಂದರೆ ಮೇಕಪ್ ಎಲ್ಲ ಹಾಕಿಲ್ಲ ಅಂತ ಅಂದರೆ ಸೋಪ್ನ ಪ್ರಿಫರ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ನಾನು ಮಾಮಾ ಅರ್ತ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡಿ ಆದಮೇಲೆ ಸ್ವಲ್ಪ ಡ್ಯಾಬ್ ಮಾಡಿಕೊಂಡು ಫೇಸ್ನ ಡ್ರೈ ಮಾಡ್ಕೊಳ್ಳಿ. ಹಂಗಂತ ಜಾಸ್ತಿ ಉಜ್ಬೇಡಿ, ಬಿಕಾಸ್ ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್ ಎಲ್ಲ ಇಫ್ ಇನ್ ಕೇಸ್ ಅದು ಆ್ಯಕ್ಟಿವ್ ಪಿಂಪಲ್ಸ್ ಆಗಿದ್ದರೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಫೇಸ್ ವಾಶ್ ಆದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಪ್ಲಮ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಕೋಹಾಲ್ ಫ್ರೀ ಟೋನರ್, ಅದ್ರಾಗೆ ಇದರಲ್ಲಿ ಗ್ರೀನ್ ಟೀ ಇದೆ ಮತ್ತು ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೆಟ್ ಆಗುವಂಥ ಟೋನರ್. ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಆಗಿರೋದ್ರಿಂದ. ಈ ಚಳಿಗೆ ನನ್ನ ಸ್ಕಿನ್ ತುಂಬ ಡ್ರೈ ಅಂತ ಕೂಡ ಅನಿಸ್ತಾ ಇದೆ. ಸೊ ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು 4 to 5 ಡ್ರಾಪ್ಸ್ ಆಫ್ ಟೋನರ್ನ ತೊಗೊತೀನಿ. ಇದರಲ್ಲಿ ಸ್ಪ್ರೇ ಆಪ್ಷನ್ ಇಲ್ಲ, ಜಸ್ಟ್ ಒಂದು 5 to 6 ಡ್ರಾಪ್ಸ್ನ ತೊಗೊಂಡು ಹೀಗೆ ಇಷ್ಟು ತೊಗೊಂಡಿದ್ದೀನಿ. ಜಸ್ಟ್ ಕೈಗೆ ಈ ಥರ ಡ್ಯಾಬ್ ಮಾಡ್ಕೊಳ್ಬೇಕು. ಡ್ಯಾಬ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಸುಮ್ಮನೆ ಫುಲ್ ಹಾಕಿ ಉಜ್ಬೇಡಿ, ಜಸ್ಟ್ ಡ್ಯಾಬ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಂಡು ಆದಮೇಲೆ ಮೇಕ್ ಶ್ಯೂರ್ ನೀವು ಒಂದು 5 ಸೆಕೆಂಡ್ಸ್ ಅಟ್ಲೀಸ್ಟ್ ಗ್ಯಾಪ್ ಕೊಡ್ತೀರಾ ನೆಕ್ಸ್ಟ್ ಪ್ರಾಡಕ್ಟ್ ಅಪ್ಲೈ ಮಾಡ್ಕೋಬೇಕಾದ್ರೆ ಅಂತ. ಬಿಕಾಸ್ ಫೇಸ್ಗೆ ಅದು ಅಬ್ಸಾರ್ಬ್ ಆಗಬೇಕು. ಒಂದ್ರ ಮೇಲೆ ಒಂದು ಹಾಕ್ತಾ ಇದ್ರೆ ಅಷ್ಟು ನೀಟಾಗಿ ಸ್ಕಿನ್ಗೆ ಅದು ಸೆಟ್ ಆಗೋದಿಲ್ಲ. ಸೊ ಒಂದೊಂದು ಆದಮೇಲೆ ಅಟ್ಲೀಸ್ಟ್ 5 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಟೋನರ್ ಹಾಕಿ ಆಯಿತು. ನೆಕ್ಸ್ಟ್ ನಾನು ಇಲ್ಲಿ ಸೊಲ್ಯೂಷನ್ ಫೇಸ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2% ಹೈಲರೋನಿಕ್ ಆ್ಯಸಿಡ್ ಇದೆ. ಫಸ್ಟ್ ನಾನು ದ ಡರ್ಮಾಕೋ ಫೇಸ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೆ, ಅದು ನನ್ನ ಹತ್ರ ಖಾಲಿ ಆಗಿದೆ. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನನ್ನ ಸ್ಕಿನ್ ಈ ಚಳಿಗೆ ಮತ್ತು ಬೆಳಗ್ಗೆ ಎಲ್ಲ ಬೇಗ ಏಳೋದ್ರಿಂದ ತುಂಬ ಡ್ರೈ ಆಗ್ತಾ ಇದೆ. ಈ ಏರಿಯಾ ಎಲ್ಲ ಫುಲ್ ನಾನು ಯಾವ ಮಾಯಶ್ಚರೈಸರ್ ಹಚ್ಚಿದ್ರು ಡ್ರೈ ಆಗೋದು, ಸ್ಕಿನ್ ಒಂಥರ ಪೀಲ್ ಆಗೋ ಥರ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ವಿಂಟರ್ಸಲ್ಲೆಲ್ಲ ನಾನು ಇದನ್ನ ಯೂಸ್ ಮಾಡ್ತೀನಿ, ಚಳಿಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ. ಇದು ನನಗೆ ಇಂಟೆನ್ಸ್ ಹೈಡ್ರೇಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಿದೆ. ಇದು ಮೇಡ್ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಕಾಸ್ಟ್ಲಿ ಬಟ್ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ತುಂಬ ತಿಕ್ಕು ಇಲ್ಲ, ತುಂಬ ವಾಟರಿ ಥರನೂ ಇಲ್ಲ. ಓಕೆ, ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಜಸ್ಟ್ 2 ಪಂಪ್ಸ್ನ ತೊಗೊತೀನಿ. ಡೈರೆಕ್ಟಾಗಿ ಈ ಲಿಡ್ನ ಇಟ್ಟು ಫೇಸ್ ಮೇಲೆ ಯಾವತ್ತೂ ಅಪ್ಲೈ ಮಾಡಬೇಡಿ, ಹ್ಯಾಂಡ್ಸ್ಗೆ ಹಾಕ್ಕೊಂಡು ಆಮೇಲೆ ಯೂಸ್ ಮಾಡಿ. ಒಂದು 2 ಪಂಪ್ಸ್ನ ತೊಗೊಂಡಿದ್ದೀನಿ. ಜಸ್ಟ್ ಇವಾಗ ನೀವು ಹಾಗೆ ರಬ್ ಮಾಡಿ ಬೇಕಾದರೂ ಹಾಕೋಬೋದು ಅಥವಾ ಫೇಸ್ಗೆ ಹೀಗೆ ಕ್ರೀಮ್ ಥರ ಬೇಕಾದರೂ ಅಪ್ಲೈ ಮಾಡಿ ಹಾಕೋಬೋದು. ನಾನು ಯೂಶಲಿ ಹೀಗೆ ಮಾಡೋದು. ಇವನ್ ಆಗಿ ಇದನ್ನ ಈಗ ಫೇಸ್ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ನೆಕ್ಗೂ ಕೂಡ ಏನು ಫೇಸ್ಗೆ ಅಪ್ಲೈ ಮಾಡ್ತೀರಲ್ಲ ಅದನ್ನ ಕೂಡ ಯೂಸ್ ಮಾಡಿ. ಅವಾಗ ಅನ್ಇವನ್ ಸ್ಕಿನ್ ಟೋನ್ ಆಗೋದಿಲ್ಲ. ಇಲ್ಲ ಸ್ಕಿನ್ನೇ ಒಂದು ಕಲರ್ ಇರುತ್ತೆ, ಮತ್ತೆ ನೆಕ್ ಅಂದರೆ ಫೇಸ್ ಸ್ಕಿನ್ ಒಂದು ಕಲರ್ ಇರುತ್ತೆ, ನೆಕ್ ಸ್ಕಿನ್ನೇ ಒಂದು ಕಲರ್ ಇರುತ್ತೆ. ಸೊ ಹಾಗೆ ಮಾಡ್ಕೋಬೇಡಿ. ಫೇಸ್ ಮತ್ತು ನೆಕ್ಗೆ ಎರಡಕ್ಕೂ ಈವನ್ ಆಗಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನು ಪ್ರತಿಯೊಂದು ಪ್ರಾಡಕ್ಟ್ ಆದಮೇಲೂ ಅಂದರೆ ಅಪ್ಲೈ ಮಾಡ್ಕೊಂಡಾಗ ಒಂದು ಸ್ವಲ್ಪ ಹೊತ್ತು ಫೇಸ್ಗೆ ಮಸಾಜ್ ಮಾಡ್ತೀನಿ, ಬಿಕಾಸ್ ನೀಟಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗಲಿ ಅಂತ. ನನಗೆ ಪಿಂಪಲ್ಸ್ ಎಲ್ಲ ಇರೋದ್ರಿಂದ ಇದರಲ್ಲಿ ಹೈಲರೋನಿಕ್ ಆ್ಯಸಿಡ್ ಇದೆ, ಹಾಗೆ ಇದು ಡ್ರೈನೆಸ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಮಾಯ್ಶ್ಚರ್ ಆಗಿ ಇಟ್ಕೊಳ್ಳುತ್ತೆ ನಮ್ಮ ಸ್ಕಿನ್ನ. ಸೊ ಇದು ಕಾಂಬಿನೇಷನ್ ಸ್ಕಿನ್ ಟೈಪ್ಗೆ ಮತ್ತು ಡ್ರೈ ಸ್ಕಿನ್ಗೆ ಬೆಸ್ಟ್ ಅಂತಾನೆ ಈ ಪ್ರಾಡಕ್ಟ್ ಫೇಮಸ್ ಆಗಿರೋದು. ಸೊ ಐ ಯೂಶಲಿ ಯೂಸ್ ದಿಸ್ ಪ್ರಾಡಕ್ಟ್ ಇನ್ ವಿಂಟರ್. ಸೊ ನನಗೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಆಗಿರೋದ್ರಿಂದ ಈ ಏರಿಯಾ ಮಾತ್ರ ಡ್ರೈ ಅಂತ ಅನಿಸುತ್ತೆ. ಆ ಟೈಮಲ್ಲೆಲ್ಲ ನಾನು ಈ ಸಿರಮ್ನ ಯೂಸ್ ಮಾಡ್ತೀನಿ. ಸೊ ಫೇಸ್ ವಾಶ್ ಆದಮೇಲೆ ಟೋನರ್ ಆ್ಯಂಡ್ ನೆಕ್ಸ್ಟ್ ಸಿರಮ್ನ ಯೂಸ್ ಮಾಡಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ ಯಾವುದಾದ್ರೂ ಅಷ್ಟೇ ಮಾಯಶ್ಚರೈಸರ್ನ ಯೂಸ್ ಮಾಡಿ. ನಾನು ಪಾಂಡ್ಸ್ ಹೈಡ್ರಾ ಮಿರಾಕಲ್ ಸೂಪರ್ ಲೈಟ್ ಜೆಲ್ ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಬೆಸ್ಟ್ ಫಾರ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಟೈಪ್. ಇದು ಅದಕ್ಕೇನೆ
ಫೇಮಸ್ ಆಗಿರುವಂಥ ಪ್ರಾಡಕ್ಟ್. ದಿಸ್ ಇಸ್ ಸೂಟಬಲ್ ಫಾರ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಟೈಪ್. ಡ್ರೈ ಸ್ಕಿನ್ಗೆ ಇದೇ ಪಾಂಡ್ಸ್ದೇ ಇನ್ನೊಂದು ಮಾಯಶ್ಚರೈಸರ್ ಇದೆ, ಅದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇವಾಗ ವಿಂಟರ್ಸ್ ಆಗಿರೋದ್ರಿಂದ, ಡ್ರೈ ಆಗಿರೋದ್ರಿಂದ ನನ್ನ ಸ್ಕಿನ್ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾಯಶ್ಚರೈಸರ್ ಒಂದು ಸ್ವಲ್ಪ ನಾನು ಜಾಸ್ತಿನೇ ಹಚ್ಕೊತೀನಿ, ಬಿಕಾಸ್ ಇದು ತುಂಬಾನೇ ಚೆನ್ನಾಗಿದೆ. ಒಂಥರ ಕೂಲಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ ಸ್ಕಿನ್ ಮೇಲೆ. ಐ ಪರ್ಸ್ನಲಿ ಲೈಕ್ ದಿಸ್ ಪ್ರಾಡಕ್ಟ್, ಬಟ್ ಸ್ಮೆಲ್ಲು ತುಂಬ ವಾವ್ ಅನ್ನೋ ಥರ ಎಲ್ಲ ಏನಿಲ್ಲ. ಓಕೆ, ಸ್ಮೆಲ್ ವೈಸ್ ಓಕೆ, ಬಟ್ ಅದರ ಜಾಬ್ ಚೆನ್ನಾಗಿ ಮಾಡುತ್ತೆ, ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಯಶ್ಚರೈಸರ್ ಬಂದು ತುಂಬಾನೇ ಕ್ವಿಕ್ ಆಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್ ಟು ಅಬ್ಸಾರ್ಬ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದು ಸ್ಕಿನ್ಗೆ ಒಂಚೂರು ಅಬ್ಸಾರ್ಬ್ ಆಗಬೇಕು. ನೆಕ್ಸ್ಟ್ ಇದು ನೀವು ಸಿರಮಲ್ಲಿ ಆದ್ಮೇಲೆ ಮಾಯಶ್ಚರೈಸರ್ ಯೂಸ್ ಮಾಡ್ತೀರಲ್ಲ, ಒಂದ್ 2 ಮಾಯಶ್ಚರೈಸರ್ನ ಅಟ್ಲೀಸ್ಟ್ ಟ್ರೈ ಮಾಡಿ, ಯಾವುದು ನಿಮ್ಮ ಸ್ಕಿನ್ಗೆ ಬೆಸ್ಟ್ ಆಗಿ ಸೂಟ್ ಆಗುತ್ತೋ ಆ ಮಾಯಶ್ಚರೈಸರ್ನ ಯೂಸ್ ಮಾಡಿ. ಆಫ್ಟರ್ ಸೋ ಮೆನಿ ಟ್ರಯಲ್ ಆ್ಯಂಡ್ ಎರರ್ ನನಗೆ ಇದು ಕೂಡ ಚೆನ್ನಾಗಿ ಸೆಟ್ ಆಗಿದೆ. ನಾನು ಮಾಯಶ್ಚರೈಸರ್ ತುಂಬ ಡಿಫ್ರೆಂಟ್ ಮಾಯಶ್ಚರೈಸರ್ಸ್ನ ಯೂಸ್ ಮಾಡ್ತೀನಿ. ಸೀಸನ್ ತಕ್ಕನಾಗೆ, ವೆದರ್ ಹೇಗಿದೆ ಅದ್ರ ಮೇಲೆ ನಾನು ಮಾಯಶ್ಚರೈಸರ್ಸ್ನ ಯೂಸ್ ಮಾಡ್ತೀನಿ. ಸೊ ಇದು ಆಲ್ಮೋಸ್ಟ್ ಸೆಟ್ ಆಗಿರುತ್ತೆ. ಒಂದು ಸ್ವಲ್ಪ ಸ್ಟಿಕ್ಕಿ ಅಂತ ಅನಿಸ್ಬೋದು ನಿಮಗೆ, ಬಟ್ ಸ್ಕಿನ್ ಫೀಲ್ ತುಂಬಾನೇ ಸಾಫ್ಟ್ ಅಂತ ಅನಿಸುತ್ತೆ. ಒಂದು ಗ್ಲೋಯಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಬಂದು ಮಾಯಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ಗೆ SPF ಹಾಕೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇಲ್ಲ ಅಂತ ಅಂದರೆ ಸನ್ ಬರ್ನ್ ಆಗೋದು, ಟ್ಯಾನ್ ಆಗೋದು, ಆ ಮಾರ್ಕ್ ಬರೋದು, ಇದೆಲ್ಲ ಆಗುತ್ತೆ. ಬೇಸಿಕ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಈ ಸ್ಕಿನ್ ಕೇರ್ ಎಲ್ಲ ನಾವು ಎಷ್ಟು ಮಾಡ್ಕೊಳ್ತೀವೋ ಹಾಗೆ ನಮ್ಮ ಬಾಡಿಗೆ ನಾವು ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಮೇಲಿಂದ ಸ್ಕಿನ್ಗೆ ಏನೇ ಹಚ್ಬೋದು ಅದು ಇಲ್ಲಿ ಮಾತ್ರ, ಬಟ್ ನಾವು ಬಾಡಿಗೆ ಏನು ಕೊಡ್ತೀವಲ್ಲ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಫುಡ್ನ ಇಂಟೇಕ್ ಮಾಡೋದು, ಮತ್ತೆ ನಮ್ಮ ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು, ಒಳ್ಳೆ ನಿದ್ದೆ ಮಾಡೋದು, ಇದೆಲ್ಲಾನು ಸ್ಕಿನ್ ಕೇರ್ ಗೆ ರಿಲೇಟೆಡ್ ಆಗಿರೋವಂಥದ್ದೇ. ಬರೀ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿಕೊಂಡು ಸೆಟ್ ಆಗ್ತಾ ಇಲ್ಲ ಅಂತ ಅಂದರೆ ಅದು ಏನು ಮೀನಿಂಗ್ ಇರೋದಿಲ್ಲ ಅಂತ ಅನ್ಸುತ್ತೆ. ಇಟ್ ಮೇಕ್ಸ್ ಸೆನ್ಸ್ಲೆಸ್. ಸೊ ನೀವು ಎಷ್ಟು ಹೊರಗಡೆಯಿಂದ ನಿಮ್ಮ ಸ್ಕಿನ್ನ ಕೇರ್ ಮಾಡ್ತಿರೋ, ಬಾಡಿಗೆ ನೀವು ಏನು ಇಂಟೇಕ್ ಮಾಡ್ತಾ ಇದ್ದೀರಾ ಅದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಇವಾಗ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಗೇನ್ ದಿಸ್ ಇಸ್ ಫ್ರಮ್ ಪ್ಲಮ್. ಇದರಲ್ಲಿ SPF 35 PA+++ ಇದೆ. ಆ್ಯಂಡ್ ದಿಸ್ ಇಸ್ ಫಾರ್ ಕಾಂಬಿನೇಷನ್ ಸ್ಕಿನ್ ಟೈಪ್, ಆಯಿಲಿ ಸ್ಕಿನ್ ಟೈಪ್, ಆಕ್ನಿ ಪ್ರೋನ್ ಸ್ಕಿನ್ ಟೈಪ್. ಸೊ ನನಗೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಆಗಿರೋದ್ರಿಂದ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಐ ಆಮ್ ಗೋನಾ ಯೂಸ್ ದಿಸ್ ಸನ್ಸ್ಕ್ರೀನ್. ಇದರಲ್ಲಿ ಗ್ರೀನ್ ಟೀ ಇದೆ, ಹಾಗೆ ಇದರಲ್ಲಿ ಯಾವುದೇ ರೀತಿ ಮೇನ್ ಆಗಿ ಪ್ಯಾರಾಬೀನ್ ಇಲ್ಲ, SLS ಇಲ್ಲ, ಮತ್ತೆ ಯಾವುದೇ ರೀತಿ PA BA ಮತ್ತೆ ಯಾವುದು ಅನಿಮಲ್ ಡಿರೈವ್ಡ್ ಇಂಗ್ರೀಡಿಯೆಂಟ್ಸ್ ನ ಪ್ಲಮ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ನನಗೆ ಪ್ಲಮ್ ಪ್ರಾಡಕ್ಟ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಸನ್ಸ್ಕ್ರೀನ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ ನಾನು. ಸೊ ಇಷ್ಟು ಸನ್ಸ್ಕ್ರೀನ್ ಹಾಕೊಂತೀನಿ. ನೀವು ಇದೆಲ್ಲ ಏನು ಅಪ್ಲೈ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ಒಂಥರ ನಿಮ್ಮ ಸ್ಕಿನ್ಗೆ ಲೇಯರಿಂಗ್ ಮಾಡ್ತಾ ಇರೋ ಥರ, ಜಾಸ್ತಿ ಹಾಳಾಗದೇ ಇರೋ ಥರ ಕಾಪಾಡ್ಕೊಳ್ಳೋದು ಅಷ್ಟೇ ನಿಮ್ಮ ಸ್ಕಿನ್ನ. ಈಗ ಸನ್ಸ್ಕ್ರೀನ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನನಗೆ ಪ್ಲಮ್ ಮತ್ತು ಪಾಂಡ್ಸ್ ಅಲ್ಲಿ ಏನು ಇಷ್ಟ ಆಗುತ್ತೆ ಅಂತ ಅಂದರೆ ಎಲ್ಲಾನು ಅಷ್ಟೇ ತುಂಬ ಲೈಟ್ ವೇಟ್ ಆಗಿ ಇರುತ್ತೆ ಪ್ರಾಡಕ್ಟ್ ಟೆಕ್ಸ್ಚರ್, ಆ್ಯಂಡ್ ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಸನ್ಸ್ಕ್ರೀನ್ ಅನ್ಸೋದೇ ಇಲ್ಲ ಇದು ಆ್ಯಕ್ಚುಲಿ ಯಾವುದೇ ರೀತಿ ವೈಟ್ ಕಾಸ್ಟ್ನ ಇದು ಬಿಡೋದಿಲ್ಲ. ದಟ್ಸ್ ವೈ ಐ ಲೈಕ್ ದಿಸ್ ಸನ್ಸ್ಕ್ರೀನ್ ದ ಮೋಸ್ಟ್. VLCCದು ಯೂಸ್ ಮಾಡ್ತೀನಿ, ಬಟ್ ಸ್ವಲ್ಪ ತಿಕ್ಕಿದೆ ಕನ್ಸಿಸ್ಟೆನ್ಸಿ, ಬಟ್ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ನೋ ವೈಟ್ ಕಾಸ್ಟ್. ಬಟ್ ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ನೋ ಎಫರ್ಟ್ಸ್. ಅಷ್ಟೇ ಸಿಂಪಲ್ ಸ್ಕಿನ್ ಕೇರ್. ಈಗ ನೋಡ್ಬೋದು ಮೈ ಸ್ಕಿನ್ ಲುಕ್ ಸೋ ಗ್ಲೋಯಿಂಗ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪಿಂಪಲ್ಸ್ ಸ್ವಲ್ಪ ಆಕ್ಟಿವ್ ಪಿಂಪಲ್ಸ್ ಇದೆ ಡ್ಯೂ ಟು ಸಮ್ ಜಂಕ್ ಫುಡ್ ತಿಂದಿರೋದ್ರಿಂದ, ಬಟ್ ಅದು ಹೋಗ್ಬಿಡುತ್ತೆ. ಈ ಸಿರಮ್ ನನಗೆ ವಂಡರ್ಸ್ ಅಂತಾನೆ ಹೇಳ್ಬೋದು, ಬಿಕಾಸ್ ದಿಸ್ ಕಂಟೈನ್ ಹೈಲುರಾನಿಕ್ ಆಸಿಡ್ 2% ಇನ್ ಇಟ್. ಸೊ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಮೈ ಆಕ್ನೀಸ್. ಸೊ ನೆಕ್ಸ್ಟ್ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಹೈಡ್ರೇಟಿಂಗ್ ಲಿಪ್ ಬಾಮ್ ಫ್ರಮ್ ಇನ್ ದ ಫ್ಲೇವರ್ ಬ್ಲ್ಯಾಕ್ ಕರೆಂಟ್. ಇದನ್ನು ನಾನು ಝೂಡಿಯೋ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಕಿಟ್ಟಲ್ಲಿ ಬಂದಿತ್ತು ನನಗೆ. ಸೊ ಈ ಥರ ಕಾಣುತ್ತೆ. ಇದನ್ನ ಸ್ವಲ್ಪ ಅಪ್ಲೈ ಮಾಡ್ಕೊತೀನಿ ನನ್ನ ಲಿಪ್ಸ್ಗೆ. ಇದು ತುಂಬಾನೇ ಹೈಡ್ರೇಟೆಡ್ ಆಗಿ ಚೆನ್ನಾಗಿದೆ. ಸ್ಮೆಲ್ ಎಲ್ಲ ಸೇಮ್ ಬ್ಲ್ಯಾಕ್ ಕರೆಂಟ್ ಹೇಗಿರುತ್ತೋ ಹಾಗೆ ಇರುತ್ತೆ. ಸೊ ಇಷ್ಟು ತಗೊತೀನಿ. ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ. ಇಷ್ಟು ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊತೀನಿ.
ತುಂಬಾ ಬೇಸಿಕ್ ಆಗಿರುವಂಥ ಪ್ರಾಡಕ್ಟ್ಸ್ನ ಇಟ್ಕೊಂಡು ಹೇಗೆ ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ನ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಅಡ್ವಾನ್ಸ್ಡ್ ಆಗಿ ನಿಮ್ಮ ಸ್ಕಿನ್ ಕೇರ್ ರೊಟೀನ್ನ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ನಿಮಗೆ ನಾನು ಟ್ರೈ ಮಾಡಿ ಸಜೆಸ್ಟ್ ಮಾಡ್ತೀನಿ. ನನ್ನ ಸ್ಕಿನ್ ಕೇರ್ ರೊಟೀನ್ ಹೀಗೆ ಇರುತ್ತೆ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ನಾನು ಆಗಲೇ ಹೇಳಿದ್ದೀನಿ, ನಾನು ಒಂದೊಂದು ಸತಿ ಒಂದೊಂದು ಪ್ರಾಡಕ್ಟ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರ್ತೀನಿ. ನನಗೆ ಸೆಟ್ ಆಗಿರುವಂಥದ್ದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ನನಗೆ ಆಟ್ ಪ್ರೆಸೆಂಟ್ ಸೆಟ್ ಆಗಿದೆ. ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್, ಇರಿಟೇಟ್ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ನಾನು ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇಫ್ ಯು ಆರ್ ಅ ಬಿಗಿನರ್ ದೆನ್ ಇಟ್ಸ್ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಸ್ಕಿನ್ ಕೇರ್ ರೊಟೀನ್ ಯೂಸಿಂಗ್ ದೀಸ್ ಸಿಂಪಲ್ ಪ್ರಾಡಕ್ಟ್ಸ್. ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ಫಸ್ಟು ಸ್ಯಾಂಪಲ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ, ಇಷ್ಟ ಆದರೆ ಆಮೇಲೆ ಐ ಹ್ಯಾಂಡ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನಾನು ಕೂಡ ಹಾಗೆ ಮಾಡಿರೋದು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ನನಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ದಿಸ್ ಇಸ್ ಆಲ್ ಕೈಂಡ್ ಆಫ್ ಥೆರಪಿ ಥರ ನನಗೆ. ಸೊ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಅಡಿಕ್ಟ್ ಆಗಿಬಿಡ್ತೀರಾ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ನ ನೋಡ್ತಾ, ಸಪೋರ್ಟ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ಎಂಡ್. ಬಾಯ್.